ಮೊನ್ನೆ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿಯಾಗಿ ಪ್ರಕರಣ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟು ಇದಕ್ಕೆ ವಿಶೇಷವಾದ ದಂಡ ರಚನೆ ಮಾಡಿ ಕಾರ್ಯಾಚರಣೆ ಚುರುಕು ಮಾಡಬೇಕು ಅನ್ನೋಂಥ ವಿನಂತಿ ಮಾಡಿದೆ. ಅದಾದ ನಂತರ 30ನೇ ತಾರೀಕು ಅದೇ ತಿಂಗಳು 30ನೇ ತಾರೀಕಿಗೆ ಒಂದು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೆಂಗಳೂರಿನಲ್ಲಿ ಭೇಟಿಯಾಗಿ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು, ಇದನ್ನು ಸಿಒಡಿಯಿಂದ ತನಿಖೆ ಮಾಡಿಸ್ರಿ ಅನ್ನುವಂಥ ಮನವಿಯನ್ನು ಅವರಿಗೆ ಕೂಡ ಮಾಡಿದೆ. ಅವರು ಕೂಡ ನನಗೆ ಇದರ ಬಗ್ಗೆ ಮಾಹಿತಿ ಇದೆ, ನಾನು ಕೂಡ ಅದನ್ನು ಗಮನಕ್ಕೆ ಬಂದಾಗ ನಾನು ಪತ್ರಿಕೆಯಲ್ಲಿ ಹಿಂದೆ ಹೇಳಿದ್ದೆ ಅಂದರು. ಅವಾಗ ನಾನು ಹೇಳಿದೆ, ನೀವು ಹೇಳಿದ ನಂತರವೂ ಹಲವಾರು ಪ್ರಕರಣಗಳನ್ನು ಮುಂದುವರಿತಾ ಇದ್ದಾವೆ, ಅದಕ್ಕೆ ಸಮಗ್ರವಾಗಿ ಇದಕ್ಕೆ ವಿಶೇಷವಾದಂಥ ತಂಡ ಅಥವಾ ಸಿಒಡಿಗೆ ರೆಫರ್ ಮಾಡಿರಿ ಅನ್ನುವಂಥ ಮಾಹಿತಿ ನೀಡಿದೆ. ಇದನ್ನು ಪ್ರಕರಣವನ್ನು ತನಿಖೆ ಮಾಡಿಸ್ರಿ ಅನ್ನುವಂಥದ್ದು ಅವರಿಗೆ ಕೂಡ ಮನವಿ ಮಾಡಿದೆ. ಮುಂದೆ ತಾರೀಕು 15ರಂದು ಅದಾದ 15 ದಿವಸಗಳ ನಂತರ 28ಕ್ಕೆ ಅವರಿಗೆ ಕೊಟ್ಟೆ, 30ಕ್ಕೆ ನಾನು ಉಸ್ತುವಾರಿ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಲ್ಲಿ ಭೇಟಿಯಾಗಿ ಮನವಿ ಮಾಡಿದೆ. ಅದಾದ ನಂತರ ಒಂದು 15 ದಿವಸಗಳ ನಂತರ ಒಂದು ಪ್ರತಿಭಟನೆ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಸಚಿವರು ಇರುವಂಥ ಸ್ಥಳಕ್ಕೆ ನಾವು ಹೋಗಿ ಮೆರವಣಿಗೆ ಮುಖಾಂತರ ಮನವಿ ಕೊಟ್ಟು ಅವರಿಗೆ ಪ್ರಕರಣಗಳ ಮಾಹಿತಿಯನ್ನು ಕೊಟ್ಟು ಅಲ್ಲಿ ಭಾಳ ಸಾಕಷ್ಟು ಆ ಬಾಧಿತರಾದಂತಂದರೆ ವಂಚನೆಗೆ ಒಳಗಾದಂಥ ಜನರು ಕೂಡ ನಮ್ಮ ಜೊತೆ ಒಂದು ಜನರಿಗೆ ಅವೇರ್ನೆಸ್ ಆಯಿತು. ಜನರು ಅವರಿಗೆ ಹುಷಾರಾಗಿ ಅವರು ತಮ್ಮ ಏನು ವ್ಯವಹಾರಗಳನ್ನು ಮಾಡುವಾಗ ತಮ್ಮ ಹಲವಾರು ಭೇಟಿಯಾಗಿ ಅವ್ರಿಗೇನು ಕೇಳಿದೆ ಅಂದರೆ ನಾನು ಏನೋ ಮಾಡಾತೀವ್ರ ಅಂದ್ರೆ ನೀವು ಮಾಡಾತೀರ ಸಾಹೇಬ್ರು ಮಾಡಾತಿಲ್ಲ ಅನ್ನಂಗಿಲ್ಲ. ನಾವು ಮುಖ್ಯಮಂತ್ರಿಗೆ ಪತ್ರ ಕೊಟ್ಟ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪತ್ರ ಕೊಟ್ಟ ನಂತರ ನಿಮ್ಮ ಗಮನಕ್ಕೆ ತಂದ ನಂತರ ಪ್ರತಿಭಟನೆ ಮಾಡಿ ಇದು ಆದ ನಂತರ 5 ಪ್ರಕರಣಗಳದು, 4ರಿಂದ 5 ಪ್ರಕರಣಗಳದು. ಅದಕ್ಕೆ ಭಯ ಇಲ್ಲ ಏನು ಕೇಳಿದೆ ನಾನು. ಈ ಕೃತ್ಯ ಎಸಗೋರಿಗೆ ಏನಿದು ಡೂಪ್ಲಿಕೇಟು ಪಟ್ಟಿ ದಾಖಲೆ ರೆಡಿ ಮಾಡಿಕೊಂಡು ಖರೀದಿ ಮಾಡೋರಿಗೆ, ಮಾರಾಟ ಮಾಡೋರಿಗೆ, ತೊಗೊಳ್ಳೋರಿಗೆ ಭಯನೇ ಇಲ್ಲ ಪೊಲೀಸರು. ಇಷ್ಟು ಅವೇರ್ನೆಸ್ ಬಂದರೂ ಕೂಡ ಅವ್ಯಾತವಾಗಿ ನಡೀತದೆ. ರೆಡ್ ಹ್ಯಾಂಡ್ನಾಗ ಸಿಕ್ಕರು ಒಂದು ಲಾಭ ಆಯಿತು. ಅವಾದ ನಂತರ ಇಲಾಖೆಯಲ್ಲಿ ಕೂಡ ಭಾಳಷ್ಟು ಜಾಗೃತಿ ಮೂಡಿತು. ಅಲ್ಲಿ ಹಲವಾರು ಬದಲಾವಣೆಗಳು ಜಿಲ್ಲಾಧಿಕಾರಿಗಳು ಮಾಡಿದ ನಂತರ ರೆಡ್ ಹ್ಯಾಂಡ್ನಾಗ ಸಿಗಾಕತ್ತು. ಅದು ವಂಚನೆಯಿಂದ ಒಳಭಾಗೋದು ಸ್ವಲ್ಪ ಕಂಟ್ರೋಲ್ ಆಯಿತು. ಕಂಟ್ರೋಲ್ ಅಂದ್ರೆ ಆಗದೆ ಇದ್ರಾಗ ಸ್ವಲ್ಪ ಅಲ್ಲಿ ಕೂತಾಗ ಸಬ್ ರಿಜಿಸ್ಟರ್ ಆಫೀಸ್ನಾಗ ಇದ್ದಾಗಲೇ ಅವರು ಸಿಕ್ಕೊಂಡ್ರು ಸದಸ್ಯರು. ಅಲ್ಲೊಂದು ಪ್ರಶ್ನೆ ಮಾಡಿದರು ನಮ್ಮ ಪ್ರಕಾಶ್ ರಾಠೋಡ್, ಎಷ್ಟು ಪ್ರಕರಣಗಳು ಮಾತ್ರ ದಾಖಲಾಗಿದ್ದು, 20 ಜನ ಆರೋಪಿಗಳನ್ನು ಬಂಧಿಸಿದರು, 22 ಜನರಿಗೆ. ಅದು ಆದ ನಂತರ 2024ರಲ್ಲಿ 10 ಪ್ರಕರಣಗಳಾಗ್ಯಾವ, 13 ಆರೋಪಿಗಳನ್ನು ಬಂಧಿಸಲಾಗಿದೆ ಅನ್ನುವಂಥ ಉತ್ತರ ಲಿಖಿತವಾಗಿ ಸದನದಲ್ಲಿ ಗೃಹ ಮಂತ್ರಿಗಳು ಕೊಟ್ಟಿದ್ದಾರೆ. ಅದು ನಾನು ಪತ್ರಿಕೆ ಮುಖಾಂತರ ನೋಡಿದೆ. ಆಮೇಲೆ ನಾನು ಪ್ರಕಾಶ್ ರಾಠೋಡ್ ಫೋನ್ ಮಾಡಿ ಕೇಳಿದೆನು, ಈ ಥರ ನಾನು ಲೇಖಿ ಬಂದಿದೆ ಅಂತ ಹೇಳಿದ್ರು. ಅಥವಾ 100 ಕೋಟಿ ರೂಪಾಯಿ ಇಲ್ಲಿ ವಂಚನೆಗಳಿಗೆ ಒಳಗಿದ್ದಾರೆ ಅನ್ನುವಂಥದ್ದು ಹೇಳಿದ್ದೀನಿ. ಇವತ್ತು ನನ್ನ ಕಡೆನೇ ನಾನು ಕೆಲವೊಂದು ಇನ್ನೂ ಪೊಲೀಸ್ ಸ್ಟೇಷನ್ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಸಿಕ್ಕಿದ್ದೇ ನನ್ನ ಕಡೆ 50 ಪ್ರಕರಣಗಳು ನನ್ನ ಕಡೆ ಇದ್ದಾವೆ. ಅವನ್ನೆಲ್ಲ FIRಗಳನ್ನು ತೆಗೆಸಿದ್ದೀನಿ. 2022ರಲ್ಲಿ ಬರೀ 3 ಪ್ರಕರಣಗಳಾಗಿದ್ದು ನನ್ನ ಕಡೆ ಸಿಕ್ಕೈತಿ. ಆದ್ರೆ 23-24ರಲ್ಲಿ 48 ಪ್ರಕರಣಗಳಿಗಾವೆ, 47 ಪ್ರಕರಣಗಳಾಗಿವೆ. ಇಷ್ಟೊಂದು ಪ್ರಕರಣ ನನಗೆ ಮಾಹಿತಿ ಸಿಕ್ಕಾಗ ಇಲ್ಲಿ ಸದನದಲ್ಲಿ ಕೇವಲ ಎಷ್ಟು 19 ಮುಂದೆ 10 29 ಆಗ್ಯಾವ ಅನ್ನುವಂಥದ್ದು ಮಾಹಿತಿ ಕೊಟ್ಟರು. ಇದು ನನಗೂ ಇನ್ನೂ ತೆಗಿಬೇಕಾಗಿದೆ. ಇನ್ನೂ ನಾನು ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಹಿತಿಯನ್ನು ಕೇಳಿದ್ದೀನಿ, ಇನ್ನೂ ಸಿಕ್ಕಿಲ್ಲ. ಪ್ರತ್ಯೇಕವಾಗಿ ಬೇರೆ ವಕೀಲರ ಮುಖಾಂತರ ನಾನು ಕೇಳಿದ್ದೀನಿ, ನಾನು ಕೇಳೋಕ್ಕಿಂತ ವಕೀಲರ ಮುಖಾಂತರ ಕೇಳಿದ್ದೀನಿ. ಇನ್ನೂ ನನಗೆ ಪ್ರಕರಣಗಳು ಯಾವ್ಯಾವ ದಾಖಲಾಗ್ಯಾವ ಸಿಗಬೇಕಾಗಿದೆ. ಇನ್ನೂ ಕೆಲವೊಂದು ರಿಜಿಸ್ಟ್ರೇಷನ್ ಆಗಿಲ್ಲ, ತನಿಖೆ ಒಳಗದಾವ, FIR ಮಾಡಬೇಕಾಗ್ಯದ, ಮಾಡಿಲ್ಲ. ಒಂದು ಇನ್ನೊಂದು ಅಂದರೆ 19 ಜನರ ಏನು ಅವರು 13 ಆರೋಪಿಗಳನ್ನು ಹಿಡಿದೀವಿ ಅಂತ ಹೇಳಿ 2024ರಲ್ಲಿ. ಬಹುಶಃ ನಾನು ಇದ್ರ ಡಬಲ್ ಇನ್ನೂ ಹೊರಗಡೆ ಇದ್ದಾರೆ, ಸಿಕ್ಕಿಲ್ಲ. ಕೆಲವು ಹೊರಗಡೆಯಿಂದ ಬೇಲ್ ತೊಗೊಂಡ್ರ, ಕೆಲವರು ಇನ್ನೂ ಆರೋಪಗಳೇ ಸರಿಯಾಗಿ ಸಿಕ್ಕಿಲ್ಲ. ನಾನು ಕೇಳಿದಾಗ ಇನ್ನೂ ಹುಡ್ಕಾಡತ್ತೀವ್ರಿ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಷ್ಟು ಹಗರವಾಗಿ ಇದನ್ನು ಪೊಲೀಸ್ ಇಲಾಖೆ ತೆಗೆದುಕೊಂಡದ ಅನ್ನುವಂಥ ನಂದು ಆರೋಪ ಇದೆ. ಒಂದು ನಾನು ಈ ಸಂದರ್ಭ ಹೇಳಕ್ಕೆ ಬಯಸ್ತೇನೆ, ಇಷ್ಟೊಂದು ನಾವೆಲ್ಲ ಹೋರಾಟ, ಜನರು ಜಾಗೃತಾಗಿ, ಪ್ರತಿಭಟನೆಗಳು, ಮಾನ್ಯ ಮುಖ್ಯಮಂತ್ರಿ ಹಿಡಿದು ಉಸ್ತುವಾರಿ ಸಚಿವರು ಹಿಡಿದು ಇಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ನಾವು ಗಮನಕ್ಕೆ ತಂದರೂ ಕೂಡ ಪ್ರಕರಣಗಳು ನಿಂತಿಲ್ಲ. ಆ ಜೊತೆನೇ ಮಹಾನಗರ ಪಾಲಿಕೆಯಲ್ಲಿ ಕೂಡ ಭಾಳಷ್ಟು ಇದರ ಬಗ್ಗೆ 2 ಅಂದರೆ ಫಾರ್ಮರ್ 2 ಇದ್ರೇ ಖರೀದಿ ಆಗ್ತದೆ. ಫಾರ್ಮರ್ 2 ಇದ್ರೆ ಖರೀದಿ ಆಗಂಗಿಲ್ಲ. ಅದು ಡೂಪ್ಲಿಕೇಟು ಫಾರ್ಮ್ ಮತ್ತು ಸಿಕ್ಕ ರೆಡಿ ಮಾಡ್ಯಾರ ಅನ್ನುವಂಥ ಮಾಹಿತಿ ನನಗೆ ಬಂದಿದೆ.
ಅವಾಗ ನಾನು ಮಾಹಿತಿ ಕೆಲವೊಬ್ರಿಗೆ ಕೊಟ್ಟಿದ್ದೆ ಇಲಾಖೆಯವರಿಗೆ, ಹೆಸರು ಹೇಳೋದು ಬೇಡ. ಆದ್ರೆ ಅವ್ರು ಹಿಡ್ದಾರವ್ರಿಗೆ, ಯಾರಿಗೆ ಫಾರ್ಮ್ 2 ಏನು ಕೊಟ್ಟಿರಲ್ಲ ಅವ್ರು ಅರೆಸ್ಟ್ ಮಾಡ್ಯಾರ. ಅದ್ರ ಮೂಲ ಸಿಕ್ಕ ಯಾರು ರೆಡಿ ಮಾಡಿದ್ರು, ಅಲ್ಲಿಂದ ಯಾರು ಲೀಕ್ ಮಾಡಿದ್ರು, ಮಹಾನಗರ ಪಾಲಿಕೆಯಲ್ಲಿ ಅದನ್ನು ಯಾರು ಕೊಟ್ಟರು ಫಾರ್ಮ್ಗಳನ್ನು, ಅಥವಾ ಇವರೇ ಹೊರಗೆ ಪ್ರಿಂಟ್ ಮಾಡಿದ್ರು, ಯಾವ ಪ್ರಿಂಟಿಂಗ್ ಪ್ರೆಸ್ಸಿಗೆ ಆಯಿತು, ಎಲ್ಲಿ ಆಯಿತು ಅನ್ನುವಂಥದ್ದು ಅದು ಬೆಳಕಿಗೆ ಬಂದಿಲ್ಲ. ಎರಡನೇದಾಗಿ ಕೊಟ್ಟಿ ದಾಖಲೆಗಳನ್ನು ನಾವು ರೆಡ್ ಹ್ಯಾಂಡ್ ಆಗಿ ಅಲ್ಲಿ ಪೊಲೀಸರು ಹಿಡಿಯುವಂಥದ್ದಾಗಿ ಅದು ಜನರು ಜಾಗೃತ ಆಗ್ಯಾರ, ಗೊತ್ತಾಗತ್ತದ, ನೋಡತ್ತಾರ, ಚೌಕಾಸಿ. ಇದನ್ನು ಮೊದಲೇ ಮಾಡಿದ್ರು ಇನ್ನೂ ಈ ಪ್ರಕರಣಗಳು ಆಗ್ತಿರಲಿಲ್ಲ. ಈ ಕೆಲಸ ನಾವು ಹೋರಾಟ ಮಾಡಿದ ನಂತರ ಅಥವಾ ಜಿಲ್ಲಾ ಉಸ್ತುವಾರಿ KDPಯಲ್ಲಿ ಎಚ್ಚರಿಕೆ ಕೊಟ್ಟ ನಂತರ ಇಷ್ಟೆಲ್ಲ ಆದ ನಂತರ ಇದನ್ನು ಭಾಳಷ್ಟು ಜಾಗೃತರಾಗಿ ಕೆಲಸ ಮಾಡೋದು ಮುಂಚೆ ಮಾಡಿದ್ರೆ ಇಷ್ಟು ಪ್ರಕರಣಗಳು ಆಗ್ತಿದ್ದಿಲ್ಲ, ಜನರಿಗೆ ತೊಂದರೆ ಆಗ್ತಿದ್ದಿಲ್ಲ. ಯಾರು ರೆಡಿ ಮಾಡಿಕೊಟ್ರು, ಯಾವ ಮಿಷನ್ದಾಗ ಆಯಿತು, ಯಾವ ಇದ್ರಾಗ ಅದು ಕೇಂದ್ರದಾಗ ಎಲ್ಲಿ ರೆಡಿ ಮಾಡಿ ಕೊಡತ್ತಾರ ಅನ್ನೋದು ಅವ್ರು ಯಾರನ್ನೂ ಬಂಧಿಸಿಲ್ಲ. ನನ್ನ ಮಾಹಿತಿ ಪ್ರಕಾರ NIPCಯಲ್ಲಿ ಹೇಳ್ತೀನಿ, ಒಬ್ಬರು ಆರೋಪಿ ಹಿಡಿದು ಬಿಟ್ಟಾರ ಅಂತೇಳಿ ನನಗೊಂದು ಮಾಹಿತಿ ಬಂತು. ಇಂತಿಂಥ ಹಳೆ ತಹಸೀಲ್ದಾರ್ ಆಫೀಸಲ್ಲಿ ಕಮಾಂಡ್ದಾಗ ಒಬ್ಬ ವ್ಯಕ್ತಿ ನಿಂತು ಇದನ್ನು ಮಾಡಿಕೊಡ್ತಿದ್ದ, ಅವ್ನು ಹಿಡಿದು ಆಮೇಲೆ ಬಿಟ್ಟು ಕೊಟ್ಟರು ಗೌರ್ಮೆಂಟ್ ಪೊಲಿಟಿಷನ್ದಾಗ ಅನ್ನುವಂಥ ಮಾಹಿತಿ ಇದ್ದದ. ಅದರ ಕಡೆ ಅದು ಯಾರು ಹೆಸರು ಹೇಳ್ಯಾರ, ಆದ್ರೆ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಹಿಡಿದಿದ್ದು ಆಮೇಲೆ ಬಿಟ್ಟಾರ, NIPC ಹಿಡಿದು NIPCಯಲ್ಲಿ ಯಾರೋ ವಸೀಲಿ ಹಚ್ಚಿ ರಾಜಕಾರಣಿಗಳು ಒತ್ತಡಕ್ಕೆ ಅದನ್ನು ಅವ್ರು ಬಿಟ್ಟು ಕೊಟ್ಟಾರ ಅನ್ನುವಂಥದ್ದು ಮಾಹಿತಿ ಇದೆ. ನಾನು ಆಮೇಲೆ ಇಲಾಖೆಯವರಿಗೆ, ನಾನು DSP ಅವರಿಗೆ ಮತ್ತು ಅಡಿಷನಲ್ SP ಅವರಿಗೆ, ಹೊಟ್ಟಿಯವರಿಗೆ ಹೇಳಿದೆ, ನಾನು ಈ ರೀತಿ ಆಗ್ಯದ, ಅದನ್ನು ಇನ್ನೊಮ್ಮೆ ಅವ್ನು ಅರೆಸ್ಟ್ ಮಾಡಿರಿ. ಅವ್ನಿಗೆ ಎಲ್ಲಿ ಯಾವ ಮಷಿನ್ದವ್ರು ತಯಾರು ಮಾಡಕ್ಕೆ ಕೊಡತ್ತಾರೆ, ಯಾರು ಅದನ್ನು ಸಿಕ್ಕ ಹೊಡಕ್ಕೆ ಕೊಡತ್ತಾರೆ. ಡೂಪ್ಲಿಕೇಟ್ ಸಹಿ ಮಾಡೋದು ಬೇಕಲ್ಲ, ಐಡೆಂಟಿ ಅಂದರೆ ಐಡೆಂಟಿ ರೆಡಿ ಆಗಂಗಿಲ್ಲ, ಸಹಿ ಮಾಡೋರು ಬೇಕು, ಫೋಟೋ ಪ್ರಿಂಟ್ ತೆಗಿಬೇಕಲ್ಲ, ಕಂಪ್ಯೂಟ್ರಾಗೆ ತೆಗಿಬೇಕು ಪ್ರಿಂಟ. ಯಾಕೆ ಕಂಪ್ಯೂಟ್ರ ಪ್ರಿಂಟ್ ಮಾಡೋಂಗೆ ಯಾಕೆ ಅದನ್ನು ಹೇಳಕತ್ತಿಲ್ಲ, ಅವ್ರು ಯಾಕೆ ಬಂಧಿಸಿ ವಿಚಾರಣೆ ಒಳಪಡಿಸ್ತಿಲ್ಲ ಅನ್ನುವಂಥದ್ದು ನಾನು ಈ ಸಂದರ್ಭದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ವರಿಷ್ಠಾಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ. ಅಂದ್ರೆ ಸಂಪೂರ್ಣ ಪೂರ್ತಿ ಇದು ಗೊತ್ತಾಗ್ಬಿಡ್ತದೆ ಎಷ್ಟು ಜನರಿಗೆ ಅವ್ರು ಮಾಡಿಕೊಟ್ಟಾರ ಅನ್ನುವಂಥದ್ದು. ಆಮೇಲೆ ಎಷ್ಟು ಹಾಸ್ಯಾಸ್ಪದ ಸಂಗತಿ, ಒಂದು ಪ್ರಕರಣ ಆದ ನಂತರ ಕೋರ್ಟ್ನಾಗ ಇರ್ತದೆ, ಮತ್ತು ಅದೇ ಜಮೀನು ಮತ್ತೆ ಖರೀದಿ ಆಗ್ತದೆ. ಆ ಪ್ರಕರಣ ಇದೇ ಒಂದು 10 ಎಕರೆ ಜಮೀನ ಅದು ಕೇಸ್ ಆಗ್ತದ, ಅಲ್ಲಿ ಹಿಡಿತಾರೆ, ಹಿಡಿದು ಕೋರ್ಟಿಗೆ ಹೋಗಿರ್ತದೆ, ಅದರಿಂದ 2-3 ಎಕರೆ ಮತ್ತೊಂದು ಕಡೆ ಪರಬಾರಿ ಆಗ್ತದೆ ಡೂಪ್ಲಿಕೇಟ್. ಇದು ಕೂಡ ಆಗಿದಾಗ ಸ್ಟೇ ಬಂದದ, ಅದು ಸ್ಟೇ ಬಂದಿದ್ರೆ ನಾನು ಅದು ಪ್ರದರ್ಶನ ಮಾಡಿಲ್ಲ. ಅದ್ರ ಜೊತೆನೇ ಇವತ್ತು ಯಾವುದೋ ಒಬ್ಬರು ಪಂಚಾಯತಿ ಅಧಿಕಾರಿ ಪೇಪರ್ಸ್ ರೆಡಿ ಮಾಡಿ ಕೊಟ್ಟಿದ್ದು ಸಬ್ ರಿಜಿಸ್ಟ್ರಿ ಆಫೀಸ್ ಖರೀದಿ ಆಗಿತ್ತು. ಖರೀದಿ ಆದ ನಂತರ ಅವನ ಮೇಲೆ ಆ್ಯಕ್ಷನ್ ಆಯ್ತು ಮರುದಿವಸ. ಅವನ ಮೇಲೆ ಜಿಲ್ಲಾಧಿಕಾರಿಗಳು ಒಂದು ಇದು ಕೊಟ್ಟರು, ಅವನ ಮೇಲೆ ಒಂದು ನೋಟಿಸ್ ಕೊಟ್ಟರು. ಆ ಬಿಜಾಪುರ ನೋಂದಣಾಧಿಕಾರಿ ಇನ್ನೂರಿಗೆ ಯಾವುದೇ ಕ್ರಮ ಆಗಿಲ್ಲ. ಇನ್ನು ಯಾರು ತಡ ಆಗ್ತಾರ, ಯಾರು ಇದಕ್ಕೆ ಕೈವಾಡೋದು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಮೊನ್ನೆ ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇಷ್ಟಾದರೂ ಕೂಡ ಆ ಜಿಲ್ಲಾಧಿಕಾರಿಗಳು ಆರಾಮಾಗಿ ಕೆಲಸ ಮಾಡತ್ತಾರೆ. ಮತ್ತು ಒಂದು ಗೊತ್ತಿಲ್ಲ ನಿಮಗೆ, ಸೈ ಪಾರ್ಕ್ನಲ್ಲಿ 18 ಪ್ಲಾಟ್ಗಳು ಪರಬಾರಿ ಮಾಡಬಾರ್ದು ಅಂತೇಳಿ ಒಂದು ಸ್ಟೇ ತಂದು ಅರ್ಜಿ ಕೊಟ್ಟು ಸಬ್ ರಿಜಿಸ್ಟ್ರಿ ಆಫೀಸ್ ಕೊಟ್ಟರು ಅವರು ಪರಬಾರಿ ಮಾಡಿದ್ರು. ಮುಂದೆ ಅವರು ಸಬ್ ರಿಜಿಸ್ಟ್ರಿ ಹೆಸರು ಹಾಕ್ಕೊಂಡೇ ಅವರು ಕಂಪ್ಲೇಂಟ್ ಮಾಡ್ಯಾರ, ಅವನ ಮೇಲೆ ಕಂಪ್ಲೇಂಟ್ ಮಾಡ್ಯಾರ. ಹಿಂಗೆ 2-3 ಮಂದಿ 4 ಮಂದಿ ಸಬ್ ರಿಜಿಸ್ಟ್ರಿ ಮೇಲೆ ಕಂಪ್ಲೇಂಟ್ ಮಾಡ್ಯಾರ, ಬಿರಾದರ್ ಮೇಲೆ ಮಾಡ್ಯಾರ. ಆದರೂ ಕೂಡ ಒಂದು ವರ್ಗಾವಣೆ ಬೇಡ, ನನಗೆ ವರ್ಗಾವಣೆ ಬೇಕಾಗಿಲ್ಲ. ಕಳೆದ ಬಾರಿ ಕೂಡ ನಿಮ್ಗೆ ನಾನು ಆಗ್ರಹ ಮಾಡಿದ್ದ ಮುಖಾಂತರ ಉನ್ನತವಾದ ತನಿಖೆ ಒಳಪಡಿಸ್ಬೇಕು ಅನ್ನುವಂಥದ್ದು. ಆ ಸಬ್ ರಿಜಿಸ್ಟ್ರನ್ನ ಅವ್ರೇನೋ ಕಾನೂನು ಅಂತ ಹೇಳ್ತಿರ್ತದೆ, ಸಬ್ ರಿಜಿಸ್ಟ್ರ್ ಮತ್ತು ಸ್ಟಾಂಪ್ ಪ್ರಿಂಟರ್ ಮೇಲೆ ಕೇಸ್ ಮಾಡಕ್ಕೆ ಬರೋಂಗಿಲ್ಲ, ಯಾಕೆ ಐಡಿ ನೋಡೇ ನಾವು ಇದು ಮಾಡಿ ಖರೀದಿ ತೊಗೊಂಡಿನ ಅನ್ನುವಂಥದ್ದು ಏನೋ ಹೇಳ್ತಾರೆ. ಈಗ ಯಾಕೆ ನೀವು ಅದನ್ನು ಹಿಡಿಯಾಕ್ತೀರಿ, ಮತ್ತೆ ಯಾಕೆ ಹಿಡಿಲಿಲ್ಲ? ಮತ್ತು ನಿಮ್ಮ ಮೇಲೇ ಆರೋಪ ಅದಾವ, ಸಬ್ ರಿಜಿಸ್ಟ್ರ್ ಮೇಲೇ ಕೇಸ್ಗಳು ಪ್ರಕರಣಗಳು ದಾಖಲಾಗ್ಯಾವ ಪೊಲೀಸ್ ಸ್ಟೇಷನ್ದಾಗ. ಪೊಲೀಸ್ ಠಾಣೆಯಲ್ಲಿ ದಾಖಲಾದರೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲ. ಅದಕ್ಕೆ ನಂದು ಆಗ್ರಹ ಅಂದ್ರೆ, ನೀವು ಅವ್ರನ್ನ ಬಂಧಿಸಿ ವಿಚಾರಣೆ ಒಳಪಡಿಸ್ರಿ. ಟ್ರಾನ್ಸ್ಫರ್ ಮಾಡಿದ್ರೆ ಅದು ಮದ್ದಲ್ಲ, ನಾವು ಮುಚ್ಚಿ ಹೋಗ್ಬಿಡ್ತಾವೆ. ನಾವು ಹೋಗ್ಬಿಟ್ಟಂದ್ರೆ ಇನ್ನೊಬ್ಬ ಒಳ್ಳೆಯ ಅಧಿಕಾರಿ ಬಂದು ಕೆಲಸ ಮಾಡ್ಬೋದು ಸರಿಯಾಗಿ. ಈಗಂತರೂ ಬಹುತೇಕ 99% ಸಿಗಾಕತ್ತಾರೆ. ಯಾರು ಅಕಸ್ಮಾತ್ ಅಲ್ಲಿ ಹೋದ್ರು ಹಿಡಿಯಾಕತ್ತಾರೆ, ಅವ್ರಿಗೆ ಹಿಡಿಯಾಕತ್ತಾರೆ. ಮತ್ತು ಜನರಿಗೆ ಗೊತ್ತಾಗ್ಬಿಟ್ಟದ, ಅಲ್ಲಿ ಅಧಿಕಾರಿಗಳು ಜಾಗೃತರಾಗ್ಯಾರ. ಇಲ್ಲಿನೂ ಸ್ವಲ್ಪ ಆ ಸಿಸ್ಟಮ್ ಸರಿಯಾಗೈತಿ. ನಾನು ಮನೆ ಸಬ್ ರಿಜಿಸ್ಟ್ರಿ ಆಫೀಸ್ ನಂದೇ ಸ್ವಂತ ಒಂದು ಖರೀದಿ ಹೋಗಿದ್ದೆ. ಹೋದಾಗ ಅಧಿಕಾರಿ ಇರಲಿಲ್ಲ, ಅವನು ಎಲ್ಲೋ ಹೇಳಿ ಹೋಗ್ತಿದ್ದೆ, ನಾನು ಬರ್ತೀನಿ ನಾನು. ಆದರೆ ಅಲ್ಲಿ ಗದ್ದ ಮತ್ತೇನು ಹುಯ್ಯ ಜಾತ್ರೆ ಇರ್ತಿತ್ತು, ಅದಿಲ್ಲ. ಈಗೇನು ಹೊಸ ಒಂದು ಸಿಸ್ಟಮ್ ಇವತ್ತು ರಾಜ್ಯ ಸರ್ಕಾರ ಮಾಡ್ಯಾರ. ಆ ಸಿಸ್ಟಮ್ದಾಗ ಅಡ್ವಾನ್ಸ್ ಡೇಟ್ ಕೊಟ್ಟು ಖರೀದಿ ಹಾಕುವಂತ ನಡೆದೈತಿ. ಅವ್ರನ್ನ ಬಂಧಿಸೋಕ್ಕಾಗಿಲ್ಲ ಪೊಲೀಸರಿಗೆ, ಅವ್ರನ್ನ ಬಂಧಿಸ್ಬೇಕನ್ನುವಂಥದ್ದು ಒಂದೊಂದು ಆಗ್ರಹ ಅದ. ನನ್ನ ಹತ್ರ 50 FIR ಕಾಪಿಗಳು ನಾನು ಸಂಗ್ರಹ ಮಾಡಿದ್ದೀನಿ.
ಇವರು ಕೇವಲ ಅಲ್ಲಿ ವಿಧಾನ ಪರಿಷತ್ನಲ್ಲಿ 23-24ರಲ್ಲಿ ಕೇವಲ 19 ಪ್ರಕರಣಗಳು ಮತ್ತು 22 ಜನ ಬಂಧಿಸಿವಿ. 10 ಪ್ರಕರಣ ಅಂದ್ರೆ 29 ಪ್ರಕರಣಗಳಾಗ್ಯಾವ ಕೊಟ್ಟರು. ನನಗೆ 50 ಸಿಕ್ಕ ಇನ್ನೂ ಎಷ್ಟು ಅದಾವ ಅನ್ನುವಂಥದ್ದು ಈ ಬಹಿರಂಗಪಡಿಸಬೇಕು. ಒಂದು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಂದು ಪ್ರಕರಣಗಳನ್ನು ಮೀರಿಸಿದ್ರು, ಅವರ ಅಧಿಕಾರಿಗಳು ಮುಖಾಂತರ ಅವ್ರ ದುಡ್ಡು ವಾಪಸ್ ಕೊಟ್ಟಿವಿ ಅಂತೇಳಿ ಒಂದು ಪತ್ರಿಕಾ ಸಭೆಗೆ ಒಂದು ಭಾಳ ಒಳ್ಳೆ ಫೋಸ್ ಅಂತ ಕೊಟ್ಟರು. 10 ಲಕ್ಷ 20 ಲಕ್ಷ ಅಂದ್ರೆ ಇದು ಭಾಳ ಸಾಮಾನ್ಯ ಮಧ್ಯಮ ವರ್ಗದವ್ರ ಕೆಲಸ. ಮಧ್ಯಮ ವರ್ಗದವ್ರದ್ದು ಒಂದೊಂದು ಸೈಟ್. ಮೊನ್ನೆ ನನ್ನ ಗೊತ್ತಾ ನಿಮ್ಗೆ ಪೊಲೀಸ್ ವಾಟರ್ ಬೋರ್ಡ್ ಇಂಜಿನಿಯರ್ ಅವ್ನು ನೌಕರಿ ಮಾಡೋ ಮುಂದೆ ಅವ್ನು ಪ್ಲಾಟ್ ಬಿಟ್ಟಿತ್ತು. ಅವಾಗ ಮನೆ ಓಪನ್ ಆಗಿ ನನ್ನ ದುಡ್ಡಿಗೆ ಬಂದಿರೋ ನನ್ನ ಜೊತೆ ಬಂದು ಹೇಳಿದ್ರು. ಆಮೇಲೆ ಒಬ್ಬ ದೊಡ್ಡ ಮಾರವಾಡಿ ವ್ಯಾಪಾರಿ ರಿಯಲ್ ಎಸ್ಟೇಟ್ ಋಣವಾರ ಅಂತ ಹೇಳ್ಚಿಂದ ಅವರು ಕೂಡ ಬಂದಿದ್ರು. ಡಿ ಸಿ ಅವ್ರಿಗೆ ಹೇಳಿದೆ ನಾನು, ಸರ್ ಗೊತ್ತಿದೆ ನಂದು ಗೊತ್ತಿದ್ರೆ ಅದನ್ನು ಬಗೆಹರಿಸಲಿ ಸರ್ ಅಂತ ಹೇಳಿದೆ ನಾನು. ಡಿ ಸಿ ಅವ್ರ ಗಮನಕ್ಕೆ ಬಂದಾವ, ಕ್ರಿಯಾಶೀಲರದಾರ, ಆದರೆ ಒತ್ತಡ ಇರ್ತದೆ ಸರ್. ಜಿಲ್ಲಾ ಒಂದು ಆಡಳಿತ ಸಂಭಾಳಿಸ್ಬೇಕಂದ್ರೆ ಭಾಳಷ್ಟು ಜವಾಬ್ದಾರಿಗಳಿರ್ತಾವೆ ಅವರಿಗೆ, ಪೊಲೀಸರಿಗೆ. ಅದಕ್ಕೆ ಇದನ್ನೇ ಒಂದು ಸಪರೇಟ್ ನೋಡಲ್ ಮಾಡಿ ಅಂದ್ರೆ ಮಾಡಕ್ತಾ ಇಲ್ಲ. ಈಗ ಸಬ್ರಿಜ್ ಇಲ್ಲ ಸರ್ ಚೇಂಜ್. ನಾನು ಅವನದೇನೋ ಒಂದು ಕಾನೂನು ನಿನ್ನೆ ಯಾರೋ ಕೇಳಿದೆ ನಾನು, ಬಾಂಡ್ ರೈಟ್ಗೆ ಸಬ್ ರಿಜಿಸ್ಟ್ರಿ ಮೇಲೆ ಮತ್ತು ಬಾಂಡ್ ರೈಟ್ ಮೇಲೆ ಕೇಸ್ ಮಾಡಕ್ಕೆ ಬರೋಂಗಿಲ್ಲ, ಯಾಕೆ ಬರೋಂಗಿಲ್ಲ ಅಂತ ಕೇಳಿದೆ ನಾನು. ಈಗ ಯಾಕೆ ಹಿಡಿದ್ರೆ ಅವಾಗ ಯಾಕೆ ಹಿಡಿಲಿಲ್ಲ? ಇನ್ನು ಸಂಶಯದ ಬೇಕಾದ ತನಿಖೆ ಒಳಗೆ ಪಡಿಸ್ಬೋದು. ಸಂಶಯಾಸ್ಮ ಬೇಕಾದ ತನಿಖೆ ಇವರು ತನಿಖೆ ಮಾಡಬೇಕು, ಉನ್ನತವಾದ ತನಿಖೆ ಮಾಡಬೇಕು. ಉನ್ನತವಾದಂತಂದ್ರೆ ಪೊಲೀಸ್ ಇಲಾಖೆಗೆ ಗೊತ್ತಿದೆ ಯಾವ ಥರ ಮಾಡಬೇಕು ಅಂತ. ಉನ್ನತವಾದ ತನಿಖೆ ಮಾಡ್ಕೊಂಡಿದ್ದ ಅವನು ಬೈ ಬಿಡ್ಬೋದು ಅನ್ನುವಂಥದ್ದು ಭಾಳ ಜನರಿಗಿದೆ. ಮತ್ತು ಅವನ ಮೇಲೆ ಪ್ರಕರಣ ದಾಖಲಾಗ್ಯಾವ. ಏನಾಗ ಹೇಳಿದೆ ಸಾಯಿ ಪಾರ್ಕ್ ಒಬ್ಬರು ನಮಗೆ ಹೇಳಿದ್ರು, ನಾವು ಇಲ್ಲಿ ಹೋಗಿ ಈ ಜಮೀನು ಇದು ಪ್ಲಾಟ್ಗಳನ್ನು ನೀವು ಖರೀದಿ ಹಾಕಿ ರಬಾರಿ ಮಾಡಬೇಡ್ರಿ ಅಂತ ಅರ್ಜಿ ಕೊಟ್ಟ ನಂತರ ಖರೀದಿ ಹಾಕಿಂದ ಅವ್ರು ಹೋಗಿ ನೇರವಾಗಿ ಕೇಸ್ ಮಾಡ್ಯಾರ. ಅದೇ ಸಾಹೇಬ್ರ ನಾನು ಲಾಸ್ಟ್ ಟೈಮ್ನು ಹೇಳಿದ್ದೆ, ಬಿಜಾಪುರ ತಾಲೂಕಾ ನೋಂದಣಾಧಿಕಾರಿ ಕಚೇರಿ ಒಂದೇ ನಡೆಸತ್ತೆ, ಇನ್ನೂ ಬೇರೆ ಚಾಲೂ ಆಗಿಲ್ಲ. ಈ ತಾಲೂಕಿಗೆ ಸಂಬಂಧಪಟ್ಟ 3 ಜನಪ್ರತಿನಿಧಿಗಳು ಅದಾರ ಇಲ್ಲಿ. 3 ಜನಪ್ರತಿನಿಧಿಗಳು ಅದಕ್ಕೆ ನನಗೂ ಸಿಗಲಾಗ್ಯಾರ. ಅವ್ರು ಯಾರು ರಕ್ಷಣೆ ಮಾಡತ್ತಾರ ಸಿಗಲಾಗ್ಯಾರ. ಒಂದು ಗೊತ್ತಿರೋ ರೂಲಿಂಗ್ ಪಾರ್ಟಿಯವರೇ ಇಡ್ಬೋದು. ಇವ್ರನ್ನ ಇಲ್ಲಿಂದ ಚೇಂಜ್ ಮಾಡೋದು ಅಥವಾ ತರೋದು ಕೆಲಸ ಮಾಡೋದು ಯಾವಾಗಲೂ ನಾನು MLA ಇದ್ದಕ್ಕರು ನಾನು ಅಪೋಸಿಟ್ ಇದ್ದಾಗ ನಮ್ಗೆ ಯಾವ ಟ್ರಾನ್ಸ್ಫರ್ ಆಗ್ತಿದ್ದಿಲ್ಲ. ಆದ್ರೆ ನಾವು ಅಧಿಕಾರಕ್ಕೆ ಬಂದಾಗ ನಾವು ಹೇಳಿದ್ದೆ ಅಧಿಕಾರಿಗಳನ್ನ ನೇಮಿಸೋದು. ಅದಕ್ಕೆ ಇಲ್ಲಿ ನಾಲ್ಕಣ ಕ್ಷೇತ್ರದ ಬರ್ತೈತಿ, ಬಿಜಾಪುರ ಕ್ಷೇತ್ರ ಬರ್ತದೆ, ನಮ್ಮ ಬಿಜಾಪುರ ಸಬ್ ಡಿಸ್ಟ್ರಿಕ್ಟ್ 3 ಮತಕ್ಷೇತ್ರಗಳು ಮತ್ತು ಅದ್ರ ಜೊತೆನೇ ಇಲ್ಲಿ 2-3 ಮಂದಿ ವಿಧಾನ ಪರಿಷತ್ ಸದಸ್ಯರಾದ್ರೆ. ಏನೋ ಪ್ರಕಾಶ್ ರಾಠೋಡ್ ಅವರು ಸ್ವಲ್ಪ ಮನಸ್ಸು ಮಾಡಿ ಕ್ವಶನ್ ಮಾಡ್ಯಾರ. ಅಲ್ಲಿ ಸ್ವಲ್ಪ ಮಾತಾಡಬೇಕಾಗಿತ್ತು. ಇನ್ನೂ ನನಗೆ ಅದ್ರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳ ಬಗ್ಗೆ ಸರಿಯಾಗಿ ಅಲ್ಲಿ ವಿಧಾನಸೌಧದಲ್ಲಿ ಪ್ರತಿಪಾದನೆ ಮಾಡಬೇಕನ್ನುವಂಥ ಆಗ್ರಹ ಅದ. ನಾನು ಒಂದು 2-3 ಜನರಿಗೆ ಮಾತಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಗಂಭೀರವಾಗಿ ಮಾತಾಡ್ರಿ, ಅಲ್ಲಿ ಶೂನ್ಯ ವೇಳೆದಾಗಾರ ಮಾತಾಡ್ರಿ ಅಥವಾ ಸ್ಪೆಷಲ್ ಇದಕ್ಕೊಂದು ಪರ್ಮಿಷನ್ ತೊಗೊಂಡು ಸ್ಪೀಕರ್ ಮಾತಾಡ್ರಿ. ಇಷ್ಟು ಪ್ರಕರಣಗಳ ಒಂದು ಇದೇ ಮೆಟ್ರೋಪಾಲಿಟನ್ ಸಿಟಿ ಅಲ್ಲ, ಬೆಂಗಳೂರಲ್ಲ, ಹುಬ್ಬಳ್ಳಿ ಅಲ್ಲ, ಸಣ್ಣ ಸಿಟಿದು ಮಹಾನಗರ ಪಾಲಿಕೆ ಆಗ್ಯದ. ಆದರೆ ಇರೋದು ಎಲ್ಲ ಕೂಡ 35 ಮೆಂಬರ್ 35 ವಾರ್ಡ್ ಇದ್ದು. ಇನ್ನೂ ಸಿಟಿ ಸಣ್ಣದೈತಿ. ಇಂಥಲ್ಲೇ ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟು ದೊಡ್ಡ ಪ್ರಕರಣಗಳಾಗತ್ತೆ. ಇದು ಗಂಭೀರವಾಗಿ ಬೆಂಗಳೂರಿಗಿಂತ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋಂಥದ್ದು ನಾನು ಕೆಲವೊಬ್ಬರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸರ್. 2 ಅದೇ ಸರ್, ಬಿಜಾಪುರ, ನಾಗಠಾಣ, ಬಬಲೇಶ್ವರ. ಮತ್ತು ಅವ್ರ ಗಮನಕ್ಕೆ ತಂದಿದ್ದು ಸರ್. ಅವರು ಕೂಡ KDPಯಲ್ಲಿ ನಾಗಠಾಣದ್ದು ಕಟ್ಟಿಕೊಂಡಿದ್ದಾರೆ. ಅವ್ರೇನು ಮಾತಾಡಿಲ್ಲ. ಒಂದು ಬಬಲೇಶ್ವರಕ್ಕೂ MB ಪಾಟೀಲ್ ಸಾಹೇಬ್ರು ಅದಾರ, ಅವರೇ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ. ಅವರು ಗಂಭೀರವಾಗಿ ಮಾತಾಡ್ಯಾರ. KDP ಸಭೆಯಲ್ಲಿ ಮಾತಾಡಿದ್ದು ನಾನು ಪತ್ರಿಕೆ ಮುಖಾಂತರ ನೋಡಿದ್ದೀನಿ, ಬೇರೆ ಬೇರೆ ಇದರಲ್ಲಿ ನೋಡಿದ್ದೀನಿ. ಅದಕ್ಕೂ ಮುಂಚೆನೊಂದು ಅವರು ಪ್ರೆಸ್ ಮೀಟ್ನಾಗ ಹೇಳಿದರು, ಇದನ್ನು ಯಾವುದೋ ಒಂದು ಬಬಲೇಶ್ವರ ಸೈಡ್ ಪ್ರಕರಣದಾಗ ಹೇಳಿದರು. ಅದಾದ ನಂತರ ಸ್ವಲ್ಪ ಏನೋ ಸಚಿವರೇ ಹಿಂಗೆ ಎದ್ದು ಒಂದು ಧ್ವನಿಯಾಗ್ಯಾರ ಅಂದರೆ ಇದು ಆಗ್ತದೆ ಮಾಡಿದ್ವಿ. ಆದ ನಂತರ ಇದು ನಿಲ್ಲಲಿಲ್ಲ ಹೋರಾಟ ಪ್ರಾರಂಭ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ಇದಕ್ಕೆ ಬಲ ಕೊಡಬೇಕು ಅನ್ನುವಂಥದ್ದು. ಆದರೆ ನಾನು ನೇರವಾಗಿ ಯಾರಿಗೆ ಆರೋಪ ಮಾಡೋಕ್ಕೆ ಭಯಲ್ಲ. ಯಾಕಂದ್ರೆ ನಾನು ಹೇಳಿಲ್ಲ, ನನಗೆ ಯಾವ ಆಧಾರಗಳಿಲ್ಲ. ಯಾರು ಇವನ್ನ ತಂದು ಇಲ್ಲಿ ಕುಣಿಸ್ಯಾರ. ಮತ್ತು 7 ವರ್ಷ ಒಬ್ಬ ಅಧಿಕಾರಿ ಇರ್ತಾನಂದ್ರೆ ಮತ್ತು ಅವನಿಗೆ ರಾಜಕಾರಣಿಗಳು ಬೆಂಬಲ ಬೇಕೇ ಇಲ್ಲ ಸರ್. ಯಾರ್ದಾರು 7 ವರ್ಷ ಇಲ್ಲಿ ಅದಾನಂದ್ರೆ ಅವ್ನ ಬೆಂಬಲ ಇರೋರು ಹೆಂಗಿರ್ಲಾಕ ಸಾಧ್ಯ ಅದ? ಈಗ ಇಲ್ಲಿ ಸಭೆಷ್ಟು ಚೇಂಜ್ ಅದ. ಬರೀ ಒಂದು ಪ್ರಕರಣ, ಒಂದು ಪಂಚಾಯತಿ ಒಳಗೆ PDO ಪೇಪರ್ ಸ್ಟಡಿ ಮಾಡಿಕೊಟ್ಟಾನೆ, ಖರೀದಾಕ್ಯಾನ. ತಪ್ಪ ಅದು ಇಲ್ಲೊಂದು ಹೇಳಕ್ಕಿಲ್ಲ. ಅದು 4 ದಿವಸಕ್ಕೇ ಅವನಿಗೆ ನೋಟಿಸ್ ಕೊಟ್ಟರು DC ಅವರು. ಅಂಜಿಗೆ ಗ್ರಾಮ ಪಂಚಾಯತ್ DC ಅವ್ರು ನೋಟಿಸ್ ಕೊಟ್ಟರು. ಇವ್ರಿಗೆ ಯಾಕೆ ಅವಾಗ ಕೊಡಲಿಲ್ಲ? 3 ವರ್ಷದಿಂದ ನಡೆದ ಇವು. 3 ವರ್ಷದಿಂದ ನಾವು ಹೋರಾಟ ಮಾಡಿ ಅವಾಗೂ ಪತ್ರಿಕಾ ಸಭೆ ಮಾಡಿವಿ, ಸರ್ಕಾರಕ್ಕೆ ಗಮನಕ್ಕೆ ತಂದಿನ ಅವಾಗಾದ್ರೂ ಕೂಡ. ಅದು ಯಾವ ಶಕ್ತಿ ತಡೆ ಆಗ್ತದೆ ಅನ್ನುವಂಥದ್ದು ಸಂಶಯ ಜನರಿಗೆ ನೋಡಿದ್ರೆ ನನಗೂ ಕೂಡ ಮಾಡಿ. ಒಟ್ಟು ನೀವು ಪುರಾವೆ ಸಿಕ್ತು. 50 ಪ್ರಕರಣಗಳಾದ ಸಿಕ್ತು ನನಗೆ. 50 ಪ್ರಕರಣ ಸಿಕ್ಕ ನಂತರ ಇವರು ಪ್ರಕಾಶ್ ರಾಠೋಡ್ ಅವರಿಗೆ ಅಲ್ಲಿ ಬರೀ 39 ಪ್ರಕರಣ ಕೊಟ್ಟರು. ಅದಕ್ಕೆ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಈ ರೀತಿ ಯಾರೇ ಎಂಥ MLA MLC ಇವರು ಇದನ್ನ
ಹಿಂಗೆ ಮಾಡಾತಾರ ಅಂತೇಳಿ ಯಾರು ಒಬ್ರು ನನ್ಗೆ ದಾಖಲಾತಿ ಅಥವಾ ಈಗ ಅದ್ರ ವಿರುದ್ಧ ಮಾತಾಡದಿದ್ರು ಕೂಡ ನಾವು ಸಂದೇಶಗಳನ್ನು ಅವರು ಆಪ್ತರಿಗೆ ಹೇಳಿ ನಾನು ನಿಮ್ಮ ಮೇಲೆ ಹೇಳಪ್ಪ ಸ್ವಲ್ಪ ಇನ್ನೊಂದು ಇಟ್ಟು ಮಾತಾಡತ್ತೀರ ಅಂತ ಹೇಳೀನಿ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಮಾತಾಡ್ತೀನಿ ಅಂತ ಹೇಳಿ ಅವ್ರದ್ದೇನಾದ್ರು ಬೆಂಬಲ ನಾನು ಪತ್ರಿಕೆಯಲ್ಲಿ ನೋಡಿದೆ ಎಂ ಬಿ ಪಾಳ್ರ ಆಜುಬಾಜು ಇದ್ದವ್ರನ್ನೇ ಇದನ್ನ ಒಳಗೆ ಅದಾರ ದೂರ ಇಡ್ಬೇಕಂತ ಹೇಳಿ ಅದಕ್ಕೆ ಅವ್ರು ಉತ್ತರನೇ ಕೊಡಾಕ್ತಾರ ನೀವು ಕೇಳಿಲ್ಲ ಅದಕ್ಕೆ ಮೊನ್ನೆ ಎಂ ಬಿ ಪಾಳ್ರ ಸಾಹೇಬ್ರಿಗೆ ನೀವು ಕೇಳ್ಬೇಕಾಯ್ತು ನಗರ ಶಾಸಕರು ಈ ರೀತಿ ನಿಮ್ಯಾಗ ಆರೋಪ ಮಾಡ್ರ ಇದಕ್ಕೆ ಏನು ಸರ್ ನೀವು ಕೇಳೇ ಇಲ್ಲಲ್ಲ ಯಾರು ನೀವು ಕೇಳಿದ್ರೆ ಅವ್ರು ಏನು ಹೇಳ್ತಿದ್ದು ಗೊತ್ತಾಗ್ತಿತ್ತು ಯಾಕೋ ಕೇಳಿಲ್ಲ ಸ್ವಲ್ಪ ಈ ಸಲ ಬಂದಾಗ ಕೇಳಿ ನಾಳೆ 2-3 ದಿನ ಅಧಿವೇಶನ ಮುಗಿತದೆ ಬಂದ ಕೂಡ ನಗರ ಶಾಸಕರು ಈ ರೀತಿ ಹಿಂಬಾಲಕರೇ ಇದ್ರಾಗ ಅದಾರ ತಳಚಿಂದ ನಂದು ಖಾತ್ರಿ ಆದ ನಂತರ ನಾನು ಸಂಶಯ ಪಡಂಗಿಲ್ಲ ಓಪನ್ ಆಗಿ ಹೆಸರು ಹೇಳ್ಬಿಡ್ತೀನಿ ನನ್ನ ಕಡೆಗೆ ಯಾವ್ದಾರ ಒಂದು ಪರ ಸಿಗ್ಬೋದು ಸರ್ ಏನು ತೊಂದರೆ ಇಲ್ಲ ಲೆಟರ್ಗಳು ಸರ್ಕಾರದಾಗ ಸಿಗ್ತಾವೆ ಯಾರ್ಯಾರು ಇವನ್ನ ಸಬ್ರೆಸ್ಟ್ ಮುಂದುವರ್ಸಕ್ಕೆ ಲೆಟರ್ ಕೊಟ್ಟರು ಇದೇ ಹುಡುಕು ದೊಡ್ಡ ಕೆಲಸ ಅಲ್ಲ ನಾನು ಮಂತ್ರಿಯ ಕೆಲಸ ಮಾಡೀನಿ ಸಿಗ್ಬೋದು ತೆಗಿತೀನಿ ಯಾರಿಗೂ ರಿಲೇಷನ್ ಜಿಲ್ಲೆಯಲ್ಲಿ ಒಬ್ರು ಯಾರು ರಾಜಕಾರಣಿಗಳು ಸಂಬಂಧಿಕರು ಅನ್ನುವಂಥದ್ದು ಜನರು ಹೇಳ್ತಾರೆ ಸರ್ ನಿಮಗೂ ಇಲ್ಲ ಅನ್ನೋದೊಂದು ಬಿಟ್ಟು ಕೂಡ ಅಲ್ಲಿ ಕಡಿಮೆ ತೋರಿಸ ಇದೊಂದು ಸುದ್ದಿ ಆಗಲಿ ನಂದು ಹೋರಾಟದ ಧರಣಿದಾಗಲಿ ಅದು ಆದ ನಂತರ ಕೊನೆಯದನ್ನೇ ಅವ್ರ ಆರೋಪ ಅವ್ರ ಹೆಸರ ಎಲ್ಲ ಬೇರೆಯವ್ರಿಗೆ ಹೇಳಿ ಮಾಡ್ತೀನಿ ನೀವು ಅಂತ ಮಳೆಗಾಲ ಸರ್ ಧನ್ಯವಾದ ಸರ್